ಒಂದು ಬಾರಿ ಪಾರ್ವತಿ ಪರಮೇಶ್ವರರು ಲೋಕ ಸಂಚಾರಕ್ಕೆಂದು ಹೋದರು. ಆಗ ಪಾರ್ವತೀ ದೇವಿಯು, ಪ್ರಭು, ನನ್ನ ಮನಸ್ಸಿನಲ್ಲಿ 3 ಪ್ರಶ್ನೆಗಳಿವೆ, ನೀವು ಅದಕ್ಕೆ ಉತ್ತರ ತಿಳಿಸುವಿರಾ ಎಂದು ಕೇಳಿದರು. ಅದಕ್ಕೆ ಪರಮೇಶ್ವರರು, ನಿನ್ನ ಮನಸ್ಸನ್ನು ಗೊಂದಲಕ್ಕೆ ತಳ್ಳಿರುವ ಆ 3 ಪ್ರಶ್ನೆಗಳು ಯಾವುವು ಎಂದು ಕೇಳಿದರು. ಆಗ ಪಾರ್ವತಿ ದೇವಿಯು, ಪ್ರಭು, ನನ್ನ ಮೊದಲನೇ ಪ್ರಶ್ನೆ, ಮನುಷ್ಯರು ಸುಖವಾಗಿ ಧನವಂತರಾಗಿ ಯಾವಾಗ ಆಗುತ್ತಾರೆ? ನನ್ನ ಎರಡನೇ ಪ್ರಶ್ನೆ, ಸಾಲದಲ್ಲಿ ಮುಳುಗಿ ಹೋದಂಥ ವ್ಯಕ್ತಿ ಆ ಸಾಲದಿಂದ ವಿಮುಕ್ತ ಯಾವಾಗ ಆಗುತ್ತಾನೆ? ನನ್ನ ಮೂರನೇ ಪ್ರಶ್ನೆ, ಮಹಾಲಕ್ಷ್ಮಿಯನ್ನು ಯಾವ ರೀತಿ ಒಲಿಸಿಕೊಳ್ಳಬೇಕು ಎಂದು ಕೇಳಿದರು. ಆಗ ಪರಮೇಶ್ವರರು, ದೇವಿ, ನಾನು ನಿನಗೆ ಒಂದು ಕಥೆಯನ್ನು ಹೇಳುತ್ತೇನೆ. ಆ ಕಥೆಯಲ್ಲಿ ನಿನ್ನ 3 ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಎಂದು ಹೇಳಿ ಒಂದು ಕಥೆಯನ್ನು ಹೇಳಲು ಪ್ರಾರಂಭಿಸಿದರು. ಒಂದು ಬಾರಿ ಮಹಾವಿಷ್ಣುವು ಭೂಲೋಕಕ್ಕೆ ಹೊರಡಲು ಸಿದ್ಧರಾದರು. ಮಹಾವಿಷ್ಣುವು ಹೊರಡುವುದನ್ನು ನೋಡಿ ಲಕ್ಷ್ಮೀದೇವಿಯು, ಸ್ವಾಮಿ, ನೀವು ಇಷ್ಟು ಬೇಗ ಎಲ್ಲಿಗೆ ಹೊರಟಿದ್ದೀರಾ ಎಂದು ಕೇಳಲು ಮಹಾವಿಷ್ಣುವು, ದೇವಿ, ನನಗೆ ಯಾಕೋ ಮನಸ್ಸು ಸರಿಯಿಲ್ಲ, ಆದ್ದರಿಂದ ಭೂಲೋಕಕ್ಕೆ ಹೋಗಿ ಬರುತ್ತೇನೆ ಎಂದು ಹೇಳಲು ಲಕ್ಷ್ಮೀದೇವಿಯು, ಸ್ವಾಮಿ, ನೀವು ಭೂಲೋಕಕ್ಕೆ ಹೋಗುತ್ತಿದ್ದೀರಾ, ಆದರೆ ನೀವಿಲ್ಲದೆ ನಾನು ಮಾತ್ರ ಇಲ್ಲಿರಲು ಹೇಗೆ ಸಾಧ್ಯ? ನಾನು ಕೂಡ ನಿಮ್ಮ ಜೊತೆ ಭೂಲೋಕಕ್ಕೆ ಬರಬಹುದಾ ಎಂದು ಕೇಳಲು ಮಹಾವಿಷ್ಣುವು ಒಪ್ಪಿಕೊಂಡರು. ಆದರೆ ಒಂದು ಷರತ್ತನ್ನು ಹೇಳಿದ್ದರು. ನೀನು ಭೂಲೋಕದಲ್ಲಿ ಉತ್ತರ ದಿಕ್ಕಿಗೆ ಹೋಗಬಾರದು ಎಂದು ಹೇಳಿದರು. ಅವರ ಷರತ್ತನ್ನು ಮಾತಾ ಲಕ್ಷ್ಮೀದೇವಿಯು ಒಪ್ಪಿಕೊಂಡರು. ಆಗ ಇಬ್ಬರು ಭೂಲೋಕಕ್ಕೆ ಬಂದರು. ಆಗ ತಾನೇ ಸೂರ್ಯ ಉದಯಿಸಿದ್ದ. ಜೋರಾಗಿ ಮಳೆ ಸುರಿಯುತ್ತಿತ್ತು. 4 ದಿಕ್ಕಿನಲ್ಲೂ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿತ್ತು. ಇದನ್ನು ನೋಡಿದ ಮಾತಾ ಲಕ್ಷ್ಮೀದೇವಿಗೆ ತುಂಬಾ ಸಂತೋಷವಾಯಿತು. ಆ ಖುಷಿಯಲ್ಲಿ ಮಹಾವಿಷ್ಣುವಿನ ಷರತ್ತನ್ನು ಮರೆತರು. ಆ ಅಂದವನ್ನು ನೋಡುತ್ತಾ ನೋಡುತ್ತಾ ಉತ್ತರ ದಿಕ್ಕಿಗೆ ನಾನು ಹೋಗಬಾರದು ಎನ್ನುವ ಷರತ್ತನ್ನೇ ಮರೆತು ಬಿಟ್ಟರು. ಅಲ್ಲಿ ಒಂದು ಅಂದವಾದ ಹೂವಿನ ತೋಟವಿತ್ತು. ಆ ತೋಟದಲ್ಲಿ ಘಮಘಮಿಸುವ ಹೂವುಗಳು ಕಂಗೊಳಿಸುತ್ತಿದ್ದವು. ಆ ಹೂವುಗಳ ಸೌಂದರ್ಯವನ್ನು ನೋಡಿದ ಅವರು 3 ಹೂವುಗಳನ್ನು ಕಿತ್ತುಕೊಂಡು ತುಂಬಾ ಖುಷಿಯಿಂದ ಮಹಾವಿಷ್ಣುವಿನ ಬಳಿಗೆ ಓಡಿ ಬಂದರು. ನೋಡಿ ಸ್ವಾಮಿ, ಎಷ್ಟು ಅಂದವಾದ ಹೂವುಗಳು ಎಂದು ತೋರಿಸಿದರು. ಆಗ ಮಹಾವಿಷ್ಣುವಿನ ಕಣ್ಣಿನಲ್ಲಿ ನೀರಿತ್ತು. ಅದೇ, ಯಾಕೆ ನಿಮ್ಮ ಕಂಗಳಲ್ಲಿ ನೀರು? ನಾನೇನಾದರೂ ತಪ್ಪು ಮಾಡಿದೆನಾ ಎಂದು ಕೇಳಲು ಮಹಾವಿಷ್ಣುವು, ದೇವಿ ಲಕ್ಷ್ಮಿ, ನೀನು ನನ್ನ ವಚನವನ್ನು ಮೀರಿದ್ದೀಯಾ. ಷರತ್ತಿನ ಪ್ರಕಾರ ನೀನು ಉತ್ತರ ದಿಕ್ಕಿನೆಡೆಗೆ ಹೋಗಬಾರದಿತ್ತು. ಅದರ ಜೊತೆಗೆ ಹೂವುಗಳನ್ನು ಕಿತ್ತು ತಂದಿದ್ದೀಯಾ. ಆ ಹೂವಿನ ಮಾಲೀಕನ ಅಪ್ಪಣೆ ಇಲ್ಲದೆ ಹೂವುಗಳನ್ನು ತಂದಿದ್ದೀಯಾ. ನಾವು ಅಪ್ಪಣೆ ಇಲ್ಲದೆ ಯಾರ ವಸ್ತುಗಳನ್ನು ಮುಟ್ಟಬಾರದು. ದೇವಿ ಲಕ್ಷ್ಮಿ, ನೀನು ಪಾಪ ಮಾಡಿದ್ದೀಯಾ, ಅದಕ್ಕೆ ಶಿಕ್ಷೆ ಅನುಭವಿಸಲೇಬೇಕು. ಅದು ಮನುಷ್ಯನಾದರೂ ಸರಿ, ದೇವರಾದರೂ ಸರಿ, ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಎಂದು ಹೇಳಲು ಆಗ ಲಕ್ಷ್ಮೀದೇವಿಯು, ನನ್ನನ್ನು ಕ್ಷಮಿಸಿಬಿಡಿ ಪ್ರಭು ಎಂದು ಕೇಳಿದರು. ಆಗ ಮಹಾವಿಷ್ಣುವು, ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ನೀನು ಆ ಹೂವಿನ ತೋಟದ ಮಾಲೀಕನ ಮನೆಯಲ್ಲಿ 3 ವರ್ಷ ಕೆಲಸದವಳಾಗಿ ಇರಬೇಕು ಎಂದು ಹೇಳಿದರು. ಏಕೆಂದರೆ ನೀನು 3 ಹೂವುಗಳನ್ನು ತಂದಿದ್ದೀಯಾ. ಆದ್ದರಿಂದ ನೀನು 3 ವರ್ಷ ಶಿಕ್ಷೆಯನ್ನು ಅನುಭವಿಸಲೇಬೇಕು. ನಿನ್ನ ಶಿಕ್ಷೆಯ ಅವಧಿ ಮುಗಿದ ಮೇಲೆ ನಾನೇ ನಿನ್ನನ್ನು ಬಂದು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಮಹಾವಿಷ್ಣುವು ವೈಕುಂಠಕ್ಕೆ ಹೋದರು. ಲಕ್ಷ್ಮೀದೇವಿಯು ಬಡ ಮಹಿಳೆಯ ರೂಪಕ್ಕೆ ತನ್ನ ರೂಪವನ್ನು ಬದಲಾಯಿಸಿಕೊಂಡು ಆ ತೋಟದ ಮಾಲೀಕನ ಮನೆಗೆ ಬಂದರು. ಆ ತೋಟದ ಮಾಲೀಕನ ಹೆಸರು ಮಾಧವ್. ಮಾಧವ್ಗೆ ಹೆಂಡತಿ, 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು ಇದ್ದರು. ಎಲ್ಲರೂ ಕಷ್ಟಪಟ್ಟು ದುಡಿಯುತ್ತಿದ್ದರು. ಬಡ ಮಹಿಳೆ ರೂಪದಲ್ಲಿದ್ದ ಲಕ್ಷ್ಮೀದೇವಿಯು ಮಾಧವನ ಮನೆಗೆ ಬಂದರು. ಮಾಧವ ಲಕ್ಷ್ಮೀದೇವಿಯನ್ನು ಕುರಿತು, ನೀನು ಯಾರು? ನಿನಗೆ ನನ್ನಿಂದ ಏನಾದರೂ ಸಹಾಯವಾಗಬೇಕಿತ್ತಾ ಎಂದು ಕೇಳಿದರು. ಆಗ ಲಕ್ಷ್ಮೀದೇವಿಯು,
ನನ್ನ ಹೆಸರು ಲಕ್ಷ್ಮಿ. ನಾನೊಬ್ಬಳು ಅನಾಥೆ. ನನಗೆ ಯಾರೂ ಇಲ್ಲ. ಕೆಲವು ದಿನಗಳಿಂದ ಊಟನೇ ಮಾಡಿಲ್ಲ. ನಿಮ್ಮ ಮನೆಯಲ್ಲಿ ಏನಾದರೂ ಕೆಲಸ ಕೊಟ್ಟರೆ ಅದನ್ನು ಮಾಡಿ ನೀವು ಕೊಡುವ ಊಟವನ್ನು ಮಾಡುವೆ ಎಂದು ಹೇಳಿದರು. ಮಾಧವ್ ನಿಜವಾಗಿಯೂ ತುಂಬ ಒಳ್ಳೆ ಮನುಷ್ಯನಾಗಿದ್ದ. ಆದ್ದರಿಂದ ಮಾಧವ್ ಹೇಳಿದ, ನೋಡಮ್ಮ, ನಾನೊಬ್ಬ ಬಡ ಮನುಷ್ಯ. ನನ್ನ ಸಂಪಾದನೆಯಲ್ಲಿ ನನ್ನ 4 ಮಕ್ಕಳನ್ನು ಸಾಕುವುದೇ ಕಷ್ಟ. ಆದರೂ ನೀನು ನನ್ನ ಒಬ್ಬ ಮಗಳು ಎಂದು ಸ್ವೀಕಾರ ಮಾಡುತ್ತೇನೆ. ನಾವು ಊಟ ಮಾಡುವುದನ್ನೇ ನೀನು ಊಟ ಮಾಡುವಿಯಂತೆ. ಬಾ ಎಂದು ಒಳಗೆ ಕರೆದನು. ಆಗ ಲಕ್ಷ್ಮೀದೇವಿಯು ಮನೆಯ ಒಳಗೆ ಬಂದು, ನೀವು ನನಗೋಸ್ಕರ ಇಲ್ಲಿ ಜಾಗ ಕೊಟ್ಟಿದ್ದೀರಾ, ನಿಮಗೆ ತುಂಬ ಧನ್ಯವಾದಗಳು ಎಂದು ಹೇಳಿದರು. ಆವತ್ತಿನಿಂದ ಲಕ್ಷ್ಮೀದೇವಿಯು ಆ ಮನೆಯ ಎಲ್ಲ ಕೆಲಸಗಳಲ್ಲೂ ಪಾಲ್ಗೊಂಡು ಮನೆ ಮಗಳಂತೆ ಹೊಂದಿಕೊಂಡಿದ್ದರು. ದಿನೇ ದಿನೇ ಮಾಧವನ ಹೂವಿನ ತೋಟದ ಆದಾಯ ಹೆಚ್ಚುತ್ತಾ ಬಂತು. ದಿನೇ ದಿನೇ ಹೆಚ್ಚು ಹೂಗಳು ಬಿಡಲು ಆರಂಭಿಸಿದವು. 3 ಬುಟ್ಟಿ ಹೂ ಮಾರುತ್ತಿದ್ದವ 15 ಬುಟ್ಟಿ ಹೂ ಮಾರುವ ಮಟ್ಟಕ್ಕೆ ಬಂದ. ಸ್ವಲ್ಪ ಸಮಯದ ಬಳಿಕ ಇನ್ನೂ ಹೆಚ್ಚು ಭೂಮಿಯನ್ನು ಖರೀದಿಸಿ ಇನ್ನೂ ಹೆಚ್ಚು ಹೆಚ್ಚು ಹೂವುಗಳನ್ನು ಮಾರಲು ಪ್ರಾರಂಭಿಸಿದ. ಒಂದು ದಿನ ಮಾಧವ್ ಮನೆಗೆ ಒಂದು ಹಸುವನ್ನು ಕೊಂಡು ತರುತ್ತಾನೆ. ಆಗ ಹೆಂಡತಿ ಮಾಧವನನ್ನು ಕೇಳುತ್ತಾಳೆ, ಅಲ್ಲರಿ, ಇತ್ತೀಚೆಗೆ ನಮಗರಿವಿಲ್ಲದೆ ನಾವು ಶ್ರೀಮಂತರಾಗುತ್ತಿದ್ದೇವೆ ಎಂದು ಹೇಳುತ್ತಾಳೆ. ಅದಕ್ಕೆ ಮಾಧವ್, ಇದೆಲ್ಲವೂ ನನ್ನ ಸಾಕು ಮಗಳು ಲಕ್ಷ್ಮಿಯ ಕಾಲ್ಗುಣ ಎಂದು ಹೇಳುತ್ತಾನೆ. ಮತ್ತು ಲಕ್ಷ್ಮಿಗೆ, ನೀನು ಈ ಮನೆಯಲ್ಲಿ ಇನ್ನು ಏನು ಕೆಲಸ ಮಾಡಬಾರದು. ನೀನು ನಮ್ಮ ಮನೆಯ ಅತಿಥಿ. ನೀನು ಸುಖವಾಗಿ ನಮ್ಮ ಮನೆಯಲ್ಲಿ ಎಷ್ಟು ದಿನ ಬೇಕಾದರೂ ಇರಬಹುದು ಎಂದು ಹೇಳಿದನು. ಆಗ ಮಾತಾ ಲಕ್ಷ್ಮೀದೇವಿಯು ಮಾಧವ್ಗೆ, ನೀವು ನನ್ನನ್ನು ನಿಮ್ಮ ಒಳ್ಳೆಯ ಮನಸ್ಸಿನಿಂದ ಮಗಳು ಎಂದು ಸ್ವೀಕಾರ ಮಾಡಿದ್ದೀರಾ. ಅಂದ ಮೇಲೆ ಈ ಮನೆಯ ಎಲ್ಲ ಕೆಲಸಗಳಲ್ಲೂ ಪಾಲ್ಗೊಳ್ಳಬೇಕಾಗಿದ್ದು ನನ್ನ ಕರ್ತವ್ಯವಲ್ಲವೇ ಎಂದು ಹೇಳಿದರು. ನಂತರ ಮಾಧವ್ ಹೊಸ ಬಂಗಲೆ ಕಟ್ಟಿದ. ಸಕಲ ಸಂಪತ್ತು ಅವನಿಗೆ ದೊರಕಿತು. ಒಂದು ದಿನ ಮಾಧವ್ ವ್ಯಾಪಾರ ಮುಗಿಸಿಕೊಂಡು ಮನೆಗೆ ಬರುತ್ತಾನೆ. ಅಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ನಿಂತಿರುತ್ತಾರೆ. ಏಕೆಂದರೆ ಅವರ ಶಿಕ್ಷೆಯ ಅವಧಿ ಮುಗಿದಿರುತ್ತದೆ. ಮಾಧವ್ ಆಶ್ಚರ್ಯಚಕಿತನಾಗಿ ಮನೆಯ ಮುಂದೆ ನಿಂತಿರುವ ಲಕ್ಷ್ಮಿಯನ್ನು ನೋಡಿ ತನ್ನ ಹೆಂಡತಿ ಮಕ್ಕಳನ್ನು ಕರೆಯುತ್ತಾನೆ. ಇದು ನಮ್ಮ ಸಾಕು ಮಗಳು ಲಕ್ಷ್ಮಿಯಲ್ಲವೇ ಎಂದು ಹೆಂಡತಿಯನ್ನು ಕೇಳುತ್ತಾನೆ. ಆಗ ಹೆಂಡತಿ, ಹೌದು ರೀ, ಇಷ್ಟು ದಿನ ನಮ್ಮ ಮನೆಯಲ್ಲಿ ಸಾಕು ಮಗಳಾಗಿದ್ದು ಮಹಾಲಕ್ಷ್ಮಿಯೇ. ಆಗ ಗಂಡ ಹೆಂಡತಿ ಇಬ್ಬರು ಲಕ್ಷ್ಮೀದೇವಿಯನ್ನು, ಅಮ್ಮ ಮಾತಾ ಲಕ್ಷ್ಮೀದೇವಿ, ನಮ್ಮನ್ನು ದಯವಿಟ್ಟು ಕ್ಷಮಿಸಿಬಿಡಿ ಎಂದು ಕೇಳಿಕೊಳ್ಳುತ್ತಾರೆ. ನೀವು ಯಾರು ಎಂದು ಗೊತ್ತಿಲ್ಲದೆ ನಿಮ್ಮಿಂದ ಎಲ್ಲ ಕೆಲಸವನ್ನು ಮಾಡಿಸಿಬಿಟ್ಟೆವು ಎಂದು ಕ್ಷಮೆ ಕೇಳಿಕೊಳ್ಳುತ್ತಾರೆ. ಆಗ ಲಕ್ಷ್ಮೀದೇವಿಯು, ಮಾಧವ್, ನೀನು ಒಳ್ಳೆ ಮನಸ್ಸುಳ್ಳ ವ್ಯಕ್ತಿ. ನಾನು ಬಡ ಮಹಿಳೆ ಎಂದು ಗೊತ್ತಿದ್ದರೂ ನನಗೆ ಮಗಳ ಸ್ಥಾನ ಕೊಟ್ಟು ನಿನ್ನ ಮಗಳಂತೆ ನೋಡಿಕೊಂಡಿದ್ದೀಯಾ ಎಂದು ಹೇಳಿ, ಅದರ ಜೊತೆಗೆ ನಾನು ನಿಮ್ಮ ಮನೆಗೆ ಬರಲು ಕಾರಣವನ್ನು ವಿವರಿಸುತ್ತಾರೆ. ನನ್ನ ಶಿಕ್ಷೆಯ ಅವಧಿ ಮುಗಿಯಿತು, ನಾನಿನ್ನು ಹೊರಡುತ್ತೇನೆ ಎನ್ನಲು ಮಾಧವ್, ಅಮ್ಮ ತಾಯಿ, 3 ಹೂವುಗಳಿಗೋಸ್ಕರ 3 ವರ್ಷ ಶಿಕ್ಷೆಯನ್ನು ಅನುಭವಿಸಿದೆಯಾ? ನಮ್ಮ ಮನೆಯಲ್ಲಿ ಇಂಥ ಕೆಲಸವನ್ನೆಲ್ಲ ಮಾಡಿದೆಯಾ? ಈಗೋ ಬಂದೆ ಎಂದು ಹೇಳಿ ಹೂವಿನ ತೋಟಕ್ಕೆ ಹೋಗಿ ರಾಶಿ ರಾಶಿ ಹೂವುಗಳನ್ನು ಕಿತ್ತು ತಂದು ಲಕ್ಷ್ಮೀದೇವಿಗೆ ಅರ್ಪಿಸಿ ನಮಸ್ಕರಿಸುತ್ತಾರೆ. ನಿನ್ನ ಒಳ್ಳೆಯ ಗುಣದಿಂದ ನೀನು ಯಾವಾಗಲೂ ಶ್ರೀಮಂತನಾಗಿರು ಎಂದು ಹೇಳಿ ದೇವಿಯು ಮಹಾವಿಷ್ಣುವು ಕಳಿಸಿದ ವಾಹನದಲ್ಲಿ ವೈಕುಂಠಕ್ಕೆ ಹೊರಟು ಹೋಗುತ್ತಾರೆ. ಈ ಕಥೆಯನ್ನು ಹೇಳಿದ ಪರಮೇಶ್ವರರು ಪಾರ್ವತಿ ದೇವಿಗೆ ಕೇಳುತ್ತಾರೆ, ಈ ಕಥೆಯಲ್ಲಿ ನಿನಗೆ ನಿನ್ನ 3 ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಎಂದುಕೊಳ್ಳುತ್ತೇನೆ. ಯಾರ ಮನೆಯಲ್ಲಿ ಪ್ರೀತಿ, ವಾತ್ಸಲ್ಯ, ಒಳ್ಳೆಯ ಗುಣ, ಹೆಣ್ಣನ್ನು ಮಗಳಾಗಿ, ತಾಯಿಯಾಗಿ, ಅಕ್ಕ ತಂಗಿಯರಾಗಿ ಗೌರವಿಸುತ್ತಾರೋ ಮತ್ತು ಪ್ರೀತಿಸುತ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಿರುತ್ತಾಳೆ. ಆ ಮನೆ ಯಾವಾಗಲೂ ಸಾಲ ವಿಮುಕ್ತವಾಗಿ ಧನ ಸಂಪತ್ತಿನಿಂದ ಕೂಡಿರುತ್ತದೆ. ಆದ್ದರಿಂದ ಮನೆಯಲ್ಲಿ ತಾಯಿಯಾಗಲಿ, ಹುಟ್ಟಿದ ಹೆಣ್ಣು ಮಕ್ಕಳಾಗಲಿ ಮತ್ತು ಮನೆಗೆ ಬಂದ ಸೊಸೆಯಂದಿರ ಕಣ್ಣಲ್ಲಾಗಲಿ ನೀರು ಬಾರದ ಹಾಗೆ ಯಾರು ಪ್ರೀತಿ ಮತ್ತು ಗೌರವದಿಂದ ನೋಡಿಕೊಳ್ಳುತ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಿರುತ್ತಾಳೆ. ಜ್ಞಾನದಿಂದ ಜ್ಞಾನದ ಕಡೆಗೆ ಇರುವ ಈ ವಿಚಾರದಲ್ಲಿ ನಿಮಗಿಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.